ಮಂಡ್ಯದಲ್ಲಿ ಅಕ್ಕ ತಮ್ಮನಿಗೆ ಬಿಗ್ ಶಾಕ್. ಅಕ್ಕ ತಮ್ಮ ಈಗ ಒಂದಾಗಿದ್ದಾರೆ. ಹೋದ ಚುನಾವಣೆಯಲ್ಲೇ ಒಂದಾಗಿದ್ರೆ ಚೆನ್ನಾಗಿರೋದು, ಈಗ ಒಂದಾಗಿರೋದು ಆಗಲಿ. HDK ಗೆದ್ದು ಮಂತ್ರಿ ಆದ್ರೂ ಉಪಯೋಗ ಇಲ್ವಾ? ಯಡಿಯೂರಪ್ಪನ ಅಧಿಕಾರ ಇವ್ರು ಕೊಟ್ರ? HDKಗೆ ಒಂದೇ ಕಣ್ಣಲ್ಲಿ ನೀರಾಕಿಸ್ತಾರ ಮೋದಿ. ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೋದು ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರಿಗೆ ನಿಜಕ್ಕೂ ಪ್ರತಿಷ್ಠೆಯಾಗಿ ಮಾರ್ಪಟ್ಟಿದೆ. ಈ ಕ್ಷೇತ್ರವನ್ನ ಗೆದ್ರೆ HD ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಅಂತೇಳಿ JDS ನಾಯಕರು ಮಂಡ್ಯದಲ್ಲಿ ಪ್ರಚಾರ ಮಾಡ್ಕೊಂಡು ತಿರುಗಾಡ್ತಿದ್ದಾರೆ. ಆದ್ರೆ ಮಂಡ್ಯದಲ್ಲಿ HD ಕುಮಾರಸ್ವಾಮಿ ಗೆಲ್ಲೋದೇ ಇಲ್ಲ. ಒಂದೊಮ್ಮೆ ಗೆದ್ದು ಇವರು ಕೇಂದ್ರದಲ್ಲಿ ಮಂತ್ರಿ ಆದ್ರೂ ಯಾವುದೇ ಪ್ರಯೋಜನ ಆಗಲ್ಲ ಅಂತೇಳಿ ಕಾಂಗ್ರೆಸ್ ನಾಯಕರು ಕುಟುಕುತ್ತಿದ್ದಾರೆ. ಅಷ್ಟೇ ಅಲ್ಲ, ಮಂಡ್ಯದಲ್ಲಿ ಅಕ್ಕ ತಮ್ಮನ ಆಟ ನಡೆಯಲ್ಲ, ಅಂಬರೀಷ್ ಅಭಿಮಾನಿಗಳು ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಅಂತೇಳಿ ಕಾಂಗ್ರೆಸ್ ನಾಯಕರು ಕುಟುಕಿದ್ದಾರೆ. ಹಾಗಾದ್ರೆ ಮಂಡ್ಯದಲ್ಲಿ HD ಕುಮಾರಸ್ವಾಮಿ ಗೆಲ್ಲೋದೇ ಇಲ್ವಾ? ಗೆದ್ದು ಕೇಂದ್ರದ ಮಂತ್ರಿ ಆದ್ರೆ ಕೇಂದ್ರ ಬಿಜೆಪಿ ನಾಯಕರು ಕುಮಾರಣ್ಣನಿಗೆ ಒಂದೇ ಕಣ್ಣಲ್ಲಿ ನೀರಾಕಿಸ್ತಾರ? ಏನಿದು ಮಂಡ್ಯ ಅಖಾಡದಲ್ಲಿ ಅಸಲಿ ಲೆಕ್ಕಾಚಾರ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಮಂಡ್ಯ ರಾಜಕಾರಣ ಅಂದ್ರೆ ಇಡೀ ಇಂಡಿಯಾನೇ ತಿರುಗಿ ನೋಡುತ್ತೆ ಅನ್ನೋ ಮಾತಿದೆ. ಅದರಂತೆ ಈ ಸಲವೂ ಮಂಡ್ಯ ಅಖಾಡ ರಂಗೇರಿದೆ. ಮಾಜಿ ಸಿಎಂ HD ಕುಮಾರಸ್ವಾಮಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ವಿರುದ್ಧ ಸೋಲ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಅದಕ್ಕೆ ಕಾಂಗ್ರೆಸ್ ನಾಯಕರು ಕೊಡ್ತಾ ಇರೋ ಕಾರಣಗಳು ಒಂದೆರಡಲ್ಲ. ಅದರಲ್ಲೂ ಕಾಂಗ್ರೆಸ್ ಶಾಸಕ ರವಿ ಗಾಣಿಗ ಅವರು ಹೇಳೋ ಪ್ರಕಾರ ಈ ಸಲ ಮಂಡ್ಯದಲ್ಲಿ ಅಕ್ಕ ತಮ್ಮ ಇಬ್ರು ಒಂದಾಗಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರಿಗೆ ಕಾಂಗ್ರೆಸ್ ಪರೋಕ್ಷವಾಗಿ ಸಪೋರ್ಟ್ ಮಾಡಿತ್ತು. ಆದ್ರೆ ಇದೀಗ ಸುಮಲತಾ ನಾನೇ ಗೆದ್ದೆ ಅಂತಿದ್ದಾರೆ ಅಂತೇಳಿ ಶಾಸಕ ರವಿ ಗಾಣಿಗ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಕ್ಕ ತಮ್ಮ ಅಲ್ವಾ ಮಾಡ್ತಾರೆ, ನಾವು ಯಾಕೆ ಅದ್ರ ಬಗ್ಗೆ ಮಾತಾಡೋದು? ಅಕ್ಕ ತಮ್ಮ ಈಗ ಒಂದಾಗಿದ್ದಾರೆ. ಹೋದ ಚುನಾವಣೆಯಲ್ಲೇ ಒಂದಾಗಿದ್ರೆ ಚೆನ್ನಾಗಿರೋದು, ಈಗ ಒಂದಾಗಿರೋದು ಮಾಡಲಿ. ಸುಮಲತಾ ಕೊಟ್ಟಿಲ್ಲ ಅಂತ ತಾನೇ ಹೇಳ್ತಾ ಇರೋದು, ನಾನೇ ಗೆದ್ದೆ ಅಂತ ಹೇಳ್ತಾ ಇದಾರಲ್ಲ. ಯಾಕೆ ಈಗ ಮುಗಿದ ಅಧ್ಯಾಯ. ಈಗ ತಮ್ಮನ ಪರ ಅಕ್ಕ ಇದ್ದಾರೆ, ಅವ್ರ ಚುನಾವಣೆ ಅವ್ರದ್ದು, ನಮ್ಮ ಚುನಾವಣೆ ನಮ್ಮ. ಇಷ್ಟಕ್ಕೆ ನಿಲ್ಲದ ಶಾಸಕ ರವಿ ಗಾಣಿಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರ ವಿರುದ್ಧ ಕುಮಾರಸ್ವಾಮಿ ನಡೆಸಿರೋ ವಾಗ್ದಾಳಿಯನ್ನ ಅಂಬರೀಷ್ ಅಭಿಮಾನಿಗಳು ಇನ್ನೂ ಮರೆತಿಲ್ಲ. ಹೀಗಾಗಿ ಅಂಬರೀಷ್ ಅಭಿಮಾನಿಗಳು ಈ ಸಲ ಕಾಂಗ್ರೆಸ್ ಪರ ನಿಲ್ತಾರೆ. ನಿಮ್ಗೆ ಗೊತ್ತಿರಲಿ, ದಿವಂಗತ ಅಂಬರೀಷ್ ಅವರು ಬದುಕಿರೋವರೆಗೂ ಕಾಂಗ್ರೆಸ್ ನಲ್ಲಿ ಇದ್ರು. ಕಾಂಗ್ರೆಸ್ ಪಕ್ಷ ಅಂಬರೀಷ್ ಅವರನ್ನ ಅತ್ಯಂತ ಗೌರವಯುತವಾಗಿ ನಡೆಸಿಕೊಂಡಿದೆ. ಅವರನ್ನ ಕೇಂದ್ರದ ಮಂತ್ರಿ ಮಾಡಿತ್ತು, ರಾಜ್ಯದಲ್ಲೂ ಮಂತ್ರಿ ಮಾಡಿತ್ತು. ಹೀಗಾಗಿ ಅಂಬಿ ಅಭಿಮಾನಿಗಳು ಕಾಂಗ್ರೆಸ್ ಪರ ನಿಲ್ತಾರೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಅಂಬರೀಷ್ ಅಣ್ಣನ ಅಭಿಮಾನಿಗಳು ರಕ್ತ, ದೇಹ, ಮನಸ್ಸು ಕಾಂಗ್ರೆಸ್. ಅಂಬರೀಷ್ ಅಣ್ಣನ ಅಭಿಮಾನಿಗಳು ಕಾಂಗ್ರೆಸ್ ಪರ ಇದ್ದಾರೆ. ಯಾಕಂದರೆ ಅಂಬರೀಷ್ ಅಣ್ಣ ಅವ್ರು ಬದುಕಿರೋವರೆಗೂ ಕಾಂಗ್ರೆಸ್ಸಿರಾಗೇ ಇದ್ದಿದ್ದು. ಕಾಂಗ್ರೆಸ್ ಅಂಬರೀಷ್ ಅಣ್ಣ ಅವ್ರನ್ನ ಕೇಂದ್ರ ಮಂತ್ರಿ ಮಾಡ್ತು, ರಾಜ್ಯದಲ್ಲಿ ಮಂತ್ರಿ ಮಾಡ್ತು, ಅವ್ರನ್ನ ಕಾಂಗ್ರೆಸ್ ಪಕ್ಷ ಇಲ್ಲಿ MP ಮಾಡಿತ್ತು. ಅದರಿಂದ ಅವರ ಅಭಿಮಾನಿಗಳು ಮತ್ತು ತಮ್ಮ ಅಕ್ಕನ ಪರ ಕಳೆದ ಚುನಾವಣೆಯಲ್ಲಿ ಏನೇನು ಮಾತಾಡಿದ್ರು ಅನ್ನೋದು ದಾಯಾದಿ ಕಲಹ, ಕುಟುಂಬ ಏನೇನು ಮಾತಾಡಿದ್ರು ಅನ್ನೋದು ಏನು ಮರ್ತೋಗಿರ್ತಾರೆ ಅಂಬರೀಷ್ ಅಣ್ಣನ ಅಭಿಮಾನಿ. ಇದೆಲ್ಲ ಒಂದು ಕಡೆಯಾದ್ರೆ ಇತ್ತ JDS ನಾಯಕರು ಮಂಡ್ಯದಲ್ಲಿ ಕುಮಾರಸ್ವಾಮಿ ಪರ ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ JDS ಕಿಂಗ್ ಮೇಕರ್ ಆಗಿ ಆಗುತ್ತೆ, ಕುಮಾರಸ್ವಾಮಿ CM ಆಗೋದು ಗ್ಯಾರಂಟಿ ಅಂತೇಳಿ ಹಳೆ ಮೈಸೂರು ಭಾಗದಲ್ಲಿ ದಳಪತಿಗಳು ಭರ್ಜರಿ ಪ್ರಚಾರ ನಡೆಸಿದ್ರು. ಅಷ್ಟೇ ಅಲ್ಲ, JDS 123 ಸೀಟುಗಳನ್ನ ಗೆದ್ದೆ ಗೆಲ್ಲುತ್ತೆ ಅಂತೇಳಿ ದಳಪತಿಗಳು ಬಲವಾಗಿ ನಂಬಿದ್ರು. ಆದ್ರೆ ಕೊನೆಗೆ ಆಗಿದ್ದೇನೋ, JDS ಪಕ್ಷ ಕೇವಲ 19 ಸೀಟುಗಳಿಗೆ ಕುಸಿದಿತ್ತು. ಇದೀಗ ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆದ್ರೆ ಕೇಂದ್ರದ ಮಂತ್ರಿ ಆಗ್ತಾರೆ ಅಂತೇಳಿ ಪ್ರಚಾರ ನಡೆಸಲಾಗುತ್ತಿದೆ. ಆದ್ರೆ ಕೇಂದ್ರದಲ್ಲಿ ಕುಮಾರಸ್ವಾಮಿ ಮಂತ್ರಿ ಆದ್ರೂ ಏನು ಪ್ರಯೋಜನವಾಗಲ್ಲ. ಈಗಿರೋ ಬಿಜೆಪಿ ಮಂತ್ರಿಗಳಲ್ಲಿ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ಅವರು ಏನ್ ಕಳೆದು ಗುಡ್ಡೆ ಹಾಕಿದ್ದಾರೆ. ಇವರಲ್ಲಿ ಕುಮಾರಸ್ವಾಮಿ ಕೂಡ ಒಬ್ಬರಾಗ್ತಾರೆ. ಒಂದೊಮ್ಮೆ ಕುಮಾರಸ್ವಾಮಿ ಕೇಂದ್ರದ ಮಂತ್ರಿ ಆದ್ರೆ ಪ್ರಧಾನಿ ಮೋದಿ ಮುಂದೆ ನಡು ಬಗ್ಗಿಸಿ ಕೈಕಟ್ಟಿ ನಿಲ್ಲಬೇಕಾಗುತ್ತೆ. ಇಷ್ಟು ಬಿಟ್ರೆ ಬೇರೇನೂ ಆಗಲ್ಲ ಅಂತೇಳಿ ಸಚಿವ ಚೆಲುವರಾಯಸ್ವಾಮಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಮತ್ತು JDS ನಾಯಕರು ಯಾವ ಪಕ್ಷದ ಜೊತೆಗೂ ದೋಸ್ತಿಯನ್ನ ಹೆಚ್ಚು ದಿನ ಮುಂದುವರೆಸಲ್ಲ. 2018ರಲ್ಲಿ ಕಾಂಗ್ರೆಸ್ 80 ಸೀಟು ಗೆದ್ದಿದ್ರು, ಕೇವಲ 37 ಸೀಟು ಗೆದ್ದಿದ್ದ JDSಗೆ CM ಸೀಟನ್ನ ಬಿಟ್ಟು ಕೊಟ್ವಿ. ಆದ್ರೂ ಕಾಂಗ್ರೆಸ್ ಜೊತೆ ದೋಸ್ತಿ ಉಳಿಸಿಕೊಳ್ಳಲು JDS ನವರಿಗೆ ಸಾಧ್ಯವಾಗಿರ್ಲಿಲ್ಲ. ಇನ್ನ JDS ನಾಯಕರಿಗೆ ಬಿಜೆಪಿ ಜೊತೆ ದೋಸ್ತಿ ಉಳಿಸಿಕೊಳ್ಳಲು ಸಾಧ್ಯವಾಗುತ್ತಾ ಅಂತೇಳಿ ಸಚಿವ ಚೆಲುವರಾಯಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಮನೆ ತಗೊಂಡು 37 ಸೀಟ್ ಗೆದ್ದವರಿಗೆ 80 ಸೀಟ್ ಅವ್ರು ಮುಖ್ಯಮಂತ್ರಿ ಮಾಡಿದ್ರೆ ಉಳಿಸ್ಕೊಳಕ್ಕಾಗಿಲ್ಲ, ಏನು ಇವ್ರ ಜೊತೆ ಉಳಿಯಕ್ಕಾಗತ್ತಾ? ಎಲ್ಲ ಆಗದೆ ಇರೋ ಕೆಲಸ. ಇವ್ರಿಗೂ ಅವಶ್ಯಕತೆ ಇತ್ತು, ಅವ್ರಿಗೂ ಅವಶ್ಯಕತೆ ಇತ್ತು ಅಂತ ಮಾಡ್ಕೊಂಡಿದ್ದಾರೆ. ಈ ಚುನಾವಣೆ ಆದ್ಮೇಲೆ ಅವರ ಮೈತ್ರಿ ಮುಂದುವರಿತೆ ಇಲ್ಲ ನಿಮಗೂ ಗೊತ್ತಾಗುತ್ತೆ. ನಿಮ್ಗೆ ಗೊತ್ತಿರಲಿ, 2007ರಲ್ಲಿ ಬಿಜೆಪಿ ಮತ್ತು JDS ನ 2020 ಸರ್ಕಾರದಲ್ಲಿ ಮೊದಲ 20 ತಿಂಗಳು CM ಆಗಿದ್ದ ಕುಮಾರಸ್ವಾಮಿ ಆನಂತರ 20 ತಿಂಗಳು ಯಡಿಯೂರಪ್ಪನವರನ್ನ CM ಮಾಡೋಕೆ ಒಪ್ಪಿರ್ಲಿಲ್ಲ.
ಆಗ ಯಡಿಯೂರಪ್ಪನವರನ್ನ ಕೆಟ್ಟದಾಗಿ ನಡೆಸಿಕೊಂಡಿದ್ರು. ಆ ಮನಸ್ತಾಪ ಇನ್ನು ರಾಜ್ಯ ಬಿಜೆಪಿಯಲ್ಲಿದೆ ಅಂತೇಳಿ ಸಚಿವ ಚೆಲುವರಾಯಸ್ವಾಮಿ ಕುಟುಕಿದ್ದಾರೆ. ಅವತ್ತು ಯಡಿಯೂರಪ್ಪನ ಅಧಿಕಾರ ಇವ್ರು ಕೊಟ್ರ, ಯಡಿಯೂರಪ್ಪನ ಎಷ್ಟು ಕೆಟ್ಟದಾಗಿ ನಡ್ಕೊಂಡ್ರು. ಯಡಿಯೂರಪ್ಪನಿಂದ ಇವರು ಮುಖ್ಯಮಂತ್ರಿ ಆಗಿ 2007ರಲ್ಲಿ ಯಡಿಯೂರಪ್ಪನ ಅಧಿಕಾರ ಹಸ್ತಾಂತರ ಮಾಡೋಣ ಕೊಡಿ. ಇದೆಲ್ಲವೂ ಮನಸ್ತಾಪ ಇದೆ. ಹೀಗಾಗಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆಲುವಿಗೆ ಬಿಜೆಪಿ ನಾಯಕರೇ ಪರೋಕ್ಷವಾಗಿ ಕಲ್ಲು ಹಾಕೋ ಸಾಧ್ಯತೆಯೂ ಇದೆ. ಒಂದೊಮ್ಮೆ ಅಪ್ಪಿತಪ್ಪಿ ಎಚ್.ಡಿ. ಕುಮಾರಸ್ವಾಮಿ ಗೆದ್ರು ಕೇಂದ್ರದ ಮಂತ್ರಿ ಆಗೋದು ಅಷ್ಟು ಸುಲಭ ಇಲ್ಲ. ಒಂದೊಮ್ಮೆ ಮಂತ್ರಿ ಆದ್ರೂ ಬಿಜೆಪಿ ನಾಯಕರು ಕುಮಾರಸ್ವಾಮಿ ಅವರ ಪವರ್ ಕಿತ್ತು ಅವರನ್ನ ಒಂದೇ ಕಣ್ಣಲ್ಲಿ ನೀರಾಕಿಸೋದು ಗ್ಯಾರಂಟಿ ಅನ್ನೋ ಮಾತುಗಳು ಹರಿದಾಡ್ತೇವೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.